ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ತುಂಬಾ ಸ್ಪೈಸಿ ಆದಂತಹ ಉಪ್ಪು ಸಾಂಬಾರು ಖಾರವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಒಂದ್ಸಲ ನೋಡೋಣ. ನಾವಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು ಆಪ್ಷನಲ್ ಆಗಿರುತ್ತೆ, ಬೇಕು ಅಂದರೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಮೆಣಸಿನ್ಕಾಯಿನ ತೊಟ್ಟನ್ನು ಮುರಿದೇನೆ ಹಾಗೇ ಇಟ್ಕೋಬೇಕಾಗುತ್ತೆ. ಇದನ್ನು ನಾವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇನ್ನೊಂದು ಸಲ ನೋಡ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣನ್ನು ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಂದು ಉಂಡೆ ತೊಗೊಂಡಿದ್ದೀವಿ, ಅಥವಾ ಒಂದೂವರೆ ಉಂಡೆ ತೊಗೋತಾ ಇದ್ದೀವಿ. ಮತ್ತು ಮೆಣಸು ಮತ್ತು ಮೆಣಸು ಜೀರಿಗೆ ಯಾವಾಗಲೂ ಕೂಡ ಇರಲೇಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಲವೊಬ್ಬರು ಹುರಿತಾರೆ, ಆದರೆ ತುಂಬ ಬೇಗ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಹಾಕ್ತೇನೆ ಕಾದಿರುವಂತಹ ಪಾತ್ರೆಯಲ್ಲಿ ನಾವು ಈ ರೀತಿ ಹುರ್ಕೋಬೇಕಾಗುತ್ತೆ. ನಾವು ಮೆಣಸಿನ್ಕಾಯಿ ತೊಟ್ಟನ್ನು ತೆಗೆದೇ ಹುರಿಯೋದ್ರಿಂದ ಈ ರೀತಿ ಮೆಣಸಿನ್ಕಾಯಿ ಒಳಗಡೆ ಇರೋವಂಥ ಬೀಜ ಸೀದೋಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹುರ್ಕೊಂಡು ಈಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ನೀವು ಹುಣಸೆಹಣ್ಣು ಬದಲು ಟೊಮೊಟೊ ಹಣ್ಣು ಕೂಡ ಬೇಯಿಸ್ಕೊಂಡು ಹಾಕ್ಕೋಬೋದು. ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಹುಣಸೆಹಣ್ಣು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇದಕ್ಕೆ ನಾವು ಇಟ್ಕೊಂಡಿದ್ದಂತಹ ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ, ಸ್ಮೆಲ್ಲಿಗೋಸ್ಕರ ಯೂಸ್ ಮಾಡ್ತಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಹುರಿದಿಟ್ಟಿದ್ದಂತಹ ಮೆಣಸಿನ್ಕಾಯಿಂದ ತೊಟ್ಟೆಲ್ಲನೂ ಬಿಡಿಸ್ಕೊಂಡು, ಎಕ್ಸ್ಟ್ರಾ ಕಡ್ಡಿಗಳೇನಿದೆ ಅದನ್ನೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಹಾಕ್ಕೊಂಡು ಒಂದ್ಸಲ ನಿಮಗೆ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಬಿರಿ. ಏಕೆಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಮಿಸ್ ಮಾಡಿಬಿಡಿ, ಉಪ್ಪನ್ನು ಹಾಕ್ತೇನೆ ಇದ್ದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ಒಂದು ಲೈಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ತರಿಯಾಗಿ ಯಾವಾಗಲೂ ಕೂಡ ಉಪ್ಪು ಸಾಂಬಾರು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಫೈನ್ ಪೇಸ್ಟ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ನೋಡ್ತಿದ್ರಲ್ಲ, ಇಷ್ಟೊಂದು ತರಿ ಬೇಡ, ಒಂದು ಮೀಡಿಯಮ್ ಲೆವೆಲ್ಗೆ ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ನಾವು ಚೆನ್ನಾಗಿ ರುಬ್ಕೊಳ್ಳೋದ್ರಿಂದ ಉಪ್ಪು ಸಾಂಬಾರು ಖಾರ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ಬ್ರೆಡ್ ಜೊತೆಗೆ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ. ಇಷ್ಟೇ ಇವತ್ತಿನ ಒಂದು ರೆಸಿಪಿ. ಇವತ್ತಿನ ರೆಸಿಪಿ ಮುದ್ದೆ ಉಪ್ಸಾರು ಜೊತೆಗೆ ನಾನಿವತ್ತು ನುಗ್ಗೆ ಸೊಪ್ಪಿನ ಟೇಸ್ಟನ್ನು ಮಾಡಿದೆ.